ಇಷ್ಟು ದಿನ ನ್ಯೂಸ್ ಚಾನೆಲ್ಸ್ ಗಳೆಲ್ಲ ದರ್ಶನ್ಗೆ ಊಟ ಸಿಕ್ತಿಲ್ವಂತೆ, ದರ್ಶನ್ಗೆ ಬೇದಿ ಅಂತೆ, ವಾಂತಿ ಅಂತೆ, ದರ್ಶನ್ ತೂಕ ಇಳ್ದೋಗಿದೆಯಂತೆ, ದರ್ಶನ್ ಸ್ವರ್ಗೋಗಿದಾನಂತೆ ಅಂತ ನ್ಯೂಸ್ ಮಾಡ್ತಿದ್ರು. ಜೈಲಧಿಕಾರಿಗಳಿಗೆ ದರ್ಶನ್ ತೂಕ ಇದೀಗ ಟೆನ್ಷನ್ ಅನ್ನ ತಂದೊಡ್ಡಿದೆ. ಜನನು ಇವ್ರು ತೋರಿಸಿದ್ದನ್ನೇ ನಿಜ ಅಂತ ನಂಬ್ಕೊಂಡಿದ್ರು. ಆದ್ರೆ ಒಂದು ಫೋಟೋ ಒಂದು ವಿಡಿಯೋ ಲೀಕ್ ಆಗಿದ್ದೇ ಆಗಿದ್ದು ಇವ್ರ ಅಂದಾಜೆಲ್ಲ ತಳಕಂಬಳಕ ಆಗೋಯ್ತು. ಶಿವ, ನ್ಯೂಸ್ ಚಾನೆಲ್ಸ್ ನವರೆಲ್ಲ ರೊಚ್ಚಿಗೆದ್ಬಿಟ್ಟವ್ರೆ. ಮಕ್ಕಕ್ಕೆ ಮಾನ ಮರ್ಯಾದೆ ಲಜ್ಜೆಟ್ಟವ್ರಿಗೆ, ಕ್ರಿಮಿನಲ್ ಗಳಿಗೆ ಭಯ ಪಡ್ತಿದ್ರೆ ಪೊಲೀಸ್ ಅದ್ರಲ್ಲೂ ನಮ್ಮ ಮಜಿ ತಣ್ಣನ್ಗೆ ಜೈಲಿನ ಅವ್ಯವಸ್ಥೆ ನೋಡಿ ಕೋಪ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ದರ್ಶನ್ ವೆಯ್ಟ್ ಲಾಸ್ ಆಗಿಲ್ಲ, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದಾನೆ ಅಂತ ಸಿಟ್ಟತ್ಬಿಟ್ಟದೆ. ಸಮಾಧಾನ ಮಾಡ್ಕೊಳ್ಳಿ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ಆಸ್ಕರ್ ತಮ್ಮ ಭಾಸ್ಕರ್ ಅವಾರ್ಡ್ ಕೊಡ್ಬೇಕು. ಶಿವ, ಅಲ್ಲ ಒಳಗೆ ಗಾಂಜಾ, ಮೊಬೈಲು, ಡ್ರೈ ಫ್ರೂಟ್ಸ್ ಗಳನ್ನೇ ಸಪ್ಲೈ ಮಾಡ್ತವ್ರಂತೆ. ಇನ್ನು ಬಿರಿಯಾನಿ ಬಾಡು ಪಾರ್ಸೆಲ್ ಕೊಟ್ಟಿರಕ್ಕಿಲ್ವೇ? ಸೆಂಟ್ರಲ್ ಜೈಲಮ್ಮ ಇದು ಎಲ್ಲಾ ತರ ವ್ಯವಹಾರ ನಡೀತಿದೆ. ಆದ್ರೂ ಮನೆ ಊಟ ಬೇಕು ಅಂದ್ರೆ ಕೋರ್ಟಿಗೆ ಅರ್ಜಿ ಹಾಕ್ಬೇಕು ಅಂತ ನಾಟಕ ಮಾಡ್ಕೊಂಡು ಎಲ್ಲಾ ನ್ಯೂಸ್ ಚಾನೆಲ್ಸ್ ಗಳನ್ನು ಬಕ್ರಾ ಮಾಡವ್ರಲ್ಲ. ನೀವು ಬಹಳ ಬುದ್ಧಿವಂತರು. ಈ ಮುಂಚೆ ಜನಗಳಿಗೆ ಜೈಲು ಅಂದ್ರೆ ನರಕ, ಹಿಂಸೆ, ಕಷ್ಟ ಅಂತೆಲ್ಲ ಭಯ ಇತ್ತು. ಈಗ ಜೈಲಲ್ಲಿ ಕ್ರಿಕೆಟ್ ಆಡ್ಬೋದಂತೆ, ಕಾರ್ಡ್ಸ್ ಆಡ್ಬೋದಂತೆ, ಕೇರಂ ಆಡ್ಬೋದಂತೆ, ಮೊಬೈಲ್ ಬಳಸಬಹುದಂತೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗ್ತದೆ ಅಂತೆ ಅಂದ್ಮೇಲೆ ಭಯ ಹೆಂಗ್ ತಾನೇ ಬರ್ತದೆ. ಸ್ಟಾರ್ ಹೋಟೆಲ್ ರೇಂಜ್ ಅಲ್ಲಿ ಇದೆ, ಸೊಳ್ಳೆಗಳಿಲ್ದೇ ಇದ್ರೆ ಸಾಕಪ್ಪ. ಕಾಲೇಜ್ ಹಾಸ್ಟೆಲ್ ಲೈಫಿಗೂ ಜೈಲಿಗೂ ಏನು ವ್ಯತ್ಯಾಸನೇ ಇಲ್ಲ ಅನ್ಬೋದು. ಡಿ ಬಾಸು ಜೈಲ್ ಸೇರಿ ಈಗ ಒಂದ್ 2 ತಿಂಗಳಾಯ್ತು. ಹಂಗಾಗಿ ಬಾಡಿ ಇಳ್ದಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಪಕ್ಕದಲ್ಲಿ ಕೂತಿದಾನಲ್ಲ ನಾಗ, ನಾಗನ್ ತರನ ಇದಾನೆ, ಒಳ್ಳೆ ಹೆಬ್ಬಾವಿದ್ದಂಗಿದಾನೆ. ನಾಗ 2017ರಿಂದಾನು ಜೈಲಲ್ಲೇ ಇದಾನಂತೆ. 7 ವರ್ಷ ಜೈಲೂಟ ತಿಂದಿರೋ ಬಾಡಿ ಹಿಂಗ ಇರ್ತದೆ. ಇವನು ನೋಡಿದ್ರೆ ಅಚ್ಚುಕಟ್ಟಾಗಿ ಜಿಮ್ ಮಾಡ್ಕೊಂಡು ಪ್ರೋಟೀನ್ ಶೇಕ್ ಕುಡ್ಕೊಂಡು ಡಯಟ್ ಮೇಂಟೈನ್ ಮಾಡ್ತಿರೋ ಅಂತಾರ ಕಾಣ್ತಾನೆ. ನಾನು ಬರೋ ವರ್ಷ ರಿಲೀಸ್ ಆದ್ಮೇಲೆ 3 ಜನ ಕೊಲೆ ಮಾಡ್ಬೇಕು, ಅದಕ್ಕೆ ಇವಾಗಲಿಂದಲೇ ತಾಕತ್ಗೆ ದವಾ ತಗೋತಾ ಇದ್ದೀನಿ. ಈ ತರ ಸವಲತ್ ಕೊಟ್ರೆ ಕ್ರಿಮಿನಲ್ಸ್ ಗಳಿಗೆ ದೌಲತ್ತು ಜಾಸ್ತಿ ಆಗದೆ ಇನ್ನೇನಾಯ್ತದೆ? ಸಣ್ಣ ಕ್ರೈಮ್ ಮಾಡಿ ಒಳಕ್ ಹೋದವನು ದುಡ್ಡಿದ್ರೆ ದುನಿಯಾ ಅಂತ ನೋಡ್ಕೊಂಡು ಆಚೆ ಬಂದ್ಮೇಲೆ ಇನ್ನೂ ದೊಡ್ಡ ಕ್ರೈಮ್ ಮಾಡ್ಕೊಂಡು ಮತ್ತೆ ಒಳಿಕ್ ಹೋಯ್ತಾನೆ ಅಷ್ಟೇ. ಅದಕ್ಕೆ ಒಂದು ಆಫ್ ಮರ್ಡರ್ ಮಾಡಿ ಹಾಫ್ ಇಯರ್ ಒಳಗೆ ಬಂದ್ಬಿಟ್ಟೆ. ಹೇಳ್ಬೇಕು ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿ ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ ಮನೇನು ಕಠಿಣವಾಗಿದೆ. ಶಿವ, ಒಳಿಕ್ ಹೋದವ್ರನ್ನೆಲ್ಲ ಹಿಂಡಿ ಇಪ್ಪೆಕಾಯಿ ಮಾಡಿ ನರ್ಕಿ ನರಾವಿಕ್ ಮಾಡಿ ನರ್ಪೇತ್ಲಗಳು ಮಾಡಿ ಆಚೆಗ್ ಬಿಡ್ತಾರೆ. ಆದ್ರೆ ಈ ಜೈಲಲ್ಲಿ ಕೈದಿಗಳೆಲ್ಲ ತಿನ್ಕೊಂಡು ಉಣ್ಕೊಂಡು ದಡಿ ದಿಸ್ಯ ಉಡಾಳ್ ಬಸ್ಯಗಳಾಗ್ ಕುಂತವ್ರೆ. ಜೈಲರ್ ನಾನು ಹೇಳ್ತಾನೆ ಇದ್ದೀನಿ, ಬಳ್ಳಾರಿ ಜೈಲಲ್ಲಿರೋ ಅಬ್ಬಟ್ಟನ್ನ ಶಿಫ್ಟ್ ಮಾಡ್ಸು ಅಂತ. ಕೈದಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಹಾಕೋ ಬದಲು ಬಿಗ್ ಬಾಸ್ ಮನೆಗೆ ಹಾಕುದ್ರೆ ಬುದ್ಧಿ ಕಲ್ತು ಮನ ಪರಿವರ್ತನೆ ಆಗಿ ಆಚೆ ಬರ್ಬೋದು ಅಂತೀನಿ. ಒಂದಂಗೆ ಮಾಡ್ರನ್ ಗಾದೆ ಮಾತೊಂದಿದೆ, ಹಂಗೆ ಟೈಮ್ ಸರಿ ಇಲ್ಲ ಅಂದ್ರೆ ಹಗ್ಗನು ಹಾವಾಯ್ತದೆ, ಲಂಗನು ಲಾಂಗ್ ಆಯ್ತದಂತೆ. ಡಿ ಬಾಸ್ ಕತೆ ಈಗ ಹಂಗೆ ಆಗ್ಬಿಟ್ಟದೆ. ಕುಂತ್ರು ಪ್ರಾಬ್ಲಮ್, ನಿಂತ್ರು ಪ್ರಾಬ್ಲಮ್, ಮಾತಾಡಿದ್ರು ಪ್ರಾಬ್ಲಮ್, ಮೌನವಾಗಿದ್ರು ಪ್ರಾಬ್ಲಮ್. ಅವನ್ ಯಾರೋ ಡಿ ಬಾಸ್ ನ ತನ್ನ ಹೆಂಡತಿಗ್ ತೋರ್ಸ್ಕೊಳ್ಳೋ ತೆವ್ಲಿಗೆ ಫೋಟೋ ತೆಗೆದು ತಗಲಾಕ್ಸ್ಬಿಟ್ಟ. ಇವನ್ ಯಾರೋ ಫ್ರೆಂಡಿಗೆ ವಿಡಿಯೋ ಕಾಲ್ ಮಾಡಿ ತಗಲಾಕ್ಸ್ಬಿಟ್ಟ. ಕೆಟ್ಟ ನನ್ ಮಕ್ಳು ಸಹವಾಸ ಮಾಡಿ ಪಟ್ಟಣಗೆರೆಯಿಂದ ಪರಪ್ಪನ ಅಗ್ರಹಾರ ಹೋಗಿದ್ದಾಯ್ತು. ಈಗ ಈ ಕೆಟ್ಟ ನನ್ ಮಕ್ಳು ಸಹವಾಸ ಮಾಡಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಹೋಗೋ ಹಂಗಾಯ್ತು. ಇನ್ ಅಲ್ಲೂ ಯಾರಾದ್ರೂ ಕೆಟ್ಟ ನನ್ ಮಕ್ಳು ಸಹವಾಸ ಮಾಡಿದ್ರೆ ತಿಹಾರ್ ಜೈಲ್ಗೆ ಕಳಿಸ್ಬಿಡ್ತಾರ ಅಂತ. ಅವ್ರನ್ನ ತಿಹಾರ್ ಜೈಲ್ಗೆ ಕಳಿಸ್ಬೇಕು, ಯಾಕಂದ್ರೆ ಅವ್ರು ಒಳ್ಳೇದಕ್ಕೆ ನಾ ಹೇಳೋದು, ದರ್ಶನ್ ಅವರು ಒಳ್ಳೇದಕ್ಕೆ ಹೇಳೋದು. ಇನ್ನು ಈ ಪರಪ್ಪನ ಅಗ್ರಹಾರದ ವಿಚಾರದಲ್ಲಿ ತಪ್ಪು ಡಿ ಬಾಸ್ ನಾಗಂದೋ ಸೀನಂದೋ ಅಲ್ಲ ಬಿಡಿ. ನಮ್ಮ ಕಾನೂನು ವ್ಯವಸ್ಥೆದು, ಭ್ರಷ್ಟ ರಾಜಕಾರಣಿಗಳದು, ಅಡ್ಕಸ್ಬಿ ಅಧಿಕಾರಿಗಳದು. ದುಡ್ಡು ಕೊಟ್ರೆ ಎಲ್ಲಾ ಫೆಸಿಲಿಟಿ ಸಿಗುತ್ತೆ, ಜೈಲು ರೆಸಾರ್ಟ್ ಆಗುತ್ತೆ ಅನ್ನೋ ಹಂಗಿದ್ರೆ ದುಡ್ಡಿರೋ ಯಾವ ಕೈದಿ ತಾನೇ ಫೆಸಿಲಿಟಿ ಬಳಸ್ಕೊಳ್ದೆ ಸುಮ್ನೆ ಇರ್ತಾನೆ? ಈ ಪರಪ್ಪನ ಅಗ್ರಹಾರದ ಅವ್ಯವಹಾರಗಳು ಈಗ ದರ್ಶನ್ ಹೋಗಿ ಶುರು ಆಗಿರೋದಲ್ಲ, ದಶಕಗಳಿಂದ ನಡ್ಕೊಂಡ್ ಬಂದಿದೆ. ಸುಮಾರು ವರ್ಷಗಳಿಂದ ನ್ಯೂಸ್ ಚಾನೆಲ್ಸ್ ಗಳು ಇದ್ರ ಮೇಲೆ ನ್ಯೂಸ್ ಮಾಡ್ಕೊಂಡ್ ಬರ್ತಾನೆ ಇದಾವೆ. ಇಂಥ ದರಿದ್ರ ವ್ಯವಸ್ಥೆಯಿಂದಲೇ ಜೈಲುಗಳು ಲಾಡ್ಜ್ ಗಳಾಗಿ ಕನ್ವರ್ಟ್ ಆಗ್ತಿವೆ. ಜೈಲಿನಲ್ಲಿ ಶಶಿಕಲಾ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಿಸಿಬಿ ರೇಡ್ ಮುಗಿದಿದೆ. 37 ಚಾಕು, ಡ್ಯಾಗರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಜೈಲಲ್ಲಿ ಗಾಂಜಾ ಸೇದುವ ಪೈಪ್ಗಳು, ಮೊಬೈಲ್ ಫೋನ್ಸ್ ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಂದ್ರೆ ಮದ್ರಸಾನೂ ಅಲ್ಲ, ದೇವಸ್ಥಾನವೂ ಅಲ್ಲ, ಇಗರ್ಜಿನೂ ಅಲ್ಲ, ಅಲ್ಲಿ ಕಾನೂನು ನಡಿಬೇಕು. ಈ ವಿಷಯದ ಬಗ್ಗೆ ನ್ಯೂಸ್ ಮಾಡಿರೋ ಸುವರ್ಣ ಚಾನಲ್ ಅಲ್ಲಿದ್ದ ರಮಾಕಾಂತಣ್ಣ TV5ಗೆ, ಕುಂಟಾಬಿಲ್ಲೆ ಶೆಟ್ರು ರಿಪಬ್ಲಿಕ್ ಟಿವಿಗೆ, TV18 ನಲ್ಲಿದ್ದ ಹರೀಶ್ ನಾಗರಾಜು ವಿಸ್ತಾರಾಗೆ, TV9 ನಲ್ಲಿದ್ದ ಅಮರ್ ಪ್ರಸಾದ್ ಹೊಸ ಚಾನಲ್ ಮಾಡ್ಕೊಂಡು ಮಸ್ತ್ ಮಾಗಾಗೆ ಜಂಪ್ ಆಗೋಗಿದ್ದಾರೆ. ಇಷ್ಟೆಲ್ಲಾ ಬದಲಾವಣೆಗಳಾಗಿದೆ.
ಆಗಿದ್ರು ಈ ಪರಪ್ಪನ ಅಗ್ರಹಾರದ ಅವ್ಯವಹಾರದಲ್ಲಿ ಒಂಚೂರು ಬದಲಾವಣೆ ಆಗಿಲ್ವಲ್ಲ. ಈ ಭಾರತದಲ್ಲಿ ಪೊಲಿಟಿಕಲ್ ಪವರ್, ಕ್ರಿಮಿನಲ್ ಪವರ್ ಅಂಡ್ ಅಬೋವ್ ಆಲ್ ಮನಿ ಪವರ್ ಎಲ್ಲಿವರೆಗೂ ದೇಶ ಆಳ್ತಿರುತ್ತೋ ಅಲ್ಲಿವರೆಗೂ ನಮ್ಮಂತವರು ಏನು ಮಾಡಕ್ಕಾಗಲ್ಲ. 7 ವರ್ಷಗಳ ಹಿಂದೆನೆ ಶಶಿಕಲಾ ವಿಚಾರವಾಗಿ ಜೈಲಿನಲ್ಲಿ ನಡೀತಿದ್ದ ಅವ್ಯವಹಾರಗಳನ್ನ ಅಂದಿನ ಪರಪ್ಪನ ಅಗ್ರಹಾರದ DIG ಆಗಿದ್ದ ರೂಪಾ ಮುದ್ಗಿಲ್ ಮೇಡಮ್ ಬಯಲಿಗೆಳೆದಿದ್ರು. ಆದ್ರೆ ಇಲಾಖೆ ಸರ್ಕಾರ ಏನ್ ಮಾಡ್ತೋ, ಅಲ್ಲಿನ ಅವ್ಯವಹಾರಗಳನ್ನ ತಡೆ ಹಿಡಿಯೋ ಬದಲು ನಿಷ್ಠಾವಂತ ಅಧಿಕಾರಿ ರೂಪಾ ಮೇಡಮ್ ಅವರನ್ನ ಎತ್ತಂಗಡಿ ಮಾಡ್ತು. ಆ ಪುಡಿ ರೌಡಿಗಳಿಗಿರೋ ಬೆಲೆನೋ ನಮ್ಮ IPS ಆಫೀಸರ್ಸ್ ಗಳಿಗಿಲ್ವಲ್ಲ. ಗಂಡ ಹೆಂಡ್ರು ಸಂಬಂಧ ಚೆನ್ನಾಗಿರ್ತದೋ ಇಲ್ವೋ ಗೊತ್ತಿಲ್ಲ. ಈ ರೌಡಿಗಳು ರಾಜಕಾರಣಿಗಳ ಸಂಬಂಧ ಒಂಥರ ಹಾಲು ಜೇನುಗಿಂತ ಮೀರಿದು ಹೇಳು ನೋಡದ ಸಂಬಂಧ ಅಂತ ಹೇಳ್ಬೋದು. ವಾಸನೆ, ಗಬ್ಬು ವಾಸನೆ. ಈ ಕಾದಿಗೆ ಕಾವು ಕೊಡಕ್ಕೆ ಈ ರೌಡಿಗಳು ಬೇಕೇ ಬೇಕು ಮಚ್ಚೆ. ಆಗಿನ ಪರಪ್ಪನ ಅಗ್ರಹಾರದ DG ಆಗಿದ್ದ ಸತ್ಯನಾರಾಯಣ ರಾವ್ ಸರ್ ಏನ್ ಹೇಳಿದ್ರು ನೆನ್ಪಿದ್ಯಾ? ಇದು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ, ಗಾಂಜಾ ಸ್ಮಗಲ್ ಮಾಡ್ಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವ್ರು ಹೇಳ್ದಂಗೆ ಇದು ಹೊಸ ಡಿಸ್ಕವರಿ ಏನಲ್ಲ ಬಿಡಿ. ಯಾಕಂದ್ರೆ 1997 ನಲ್ಲಿ ತೆಗ್ದಿರೋ ಸೆಂಟ್ರಲ್ ಜೈಲ್ ಸಿನಿಮಾದಲ್ಲೇ ಸಾಧು ಕೋಕಿಲ ಅವರು ಒಂದು ಡೈಲಾಗ್ ಹೊಡೆದಿದ್ದಾರೆ. ಜೈಲಲ್ಲಿ ಯಜ್ಞ ಕಡಿದೆ ಫಿಗರ್ ಕಡಿತಾಳೆ. ನನ್ ಮಗನೇ ಬರೀ ಫಿಗರ್ ಏನೋ 5,000 ರೂಪಾಯಿ ಬಿಸಾಕಿದ್ರೆ ಬಾಮೇಲಿರೋ ಮಾಧುರಿ ಫಿಗರ್ ಬಂದು ರಾತ್ರಿ ಇಲ್ಲಿದ್ದು ಕಚ್ಬಿಟ್ಟು ಬೆಳಿಗ್ಗೆ ಶೂಟಿಂಗ್ ಹೊರಟಾಗ್ತಾರೆ. CCTV, ಅಲಾರಾಮಿಂಗ್ ಸಿಸ್ಟಮ್, ಸೆನ್ಸಾರ್ಸ್ ಅಂತೆಲ್ಲ ಟೆಕ್ನಾಲಜಿ ಇರೋ ಈ ಕಾಲದಲ್ಲೇ ಜೈಲ್ನಲ್ಲಿ ಈ ಪಾರ್ಟಿ ಭ್ರಷ್ಟಾಚಾರ ನಡೀತೈತಲ್ಲ, ಇನ್ನು ಆ ಕಾಲದಲ್ಲಿ ಇನ್ ಹೆಂಗಿರ್ಬೇಡ. ಈಗ್ಲೇ ಹಿಂಗಿದ್ರೆ ಅವಾಗಿನ ಹೆಂಗಿತ್ತು? ಕಾಮಿಡಿ ಏನಪ್ಪಾ ಅಂದ್ರೆ ಒಂದು ಪೊಲೀಸ್ ಇಲಾಖೆಯ ಕಂಟ್ರೋಲ್ ನಲ್ಲಿರೋ ಜೈಲನ್ನ ಇನ್ನೊಂದು ಪೊಲೀಸ್ ಇಲಾಖೆ ರೈಡ್ ಮಾಡೋದಂತೆ. ಕಳ್ಳರನ್ನ ಕಾಯೋಕೆ ಪೊಲೀಸರು, ಆ ಪೊಲೀಸರನ್ನ ಕಾಯೋಕೆ ಇನ್ನೊಬ್ರು ಪೊಲೀಸರು. ಸೊ ಕಳ್ಳರಿಗೂ ಪೊಲೀಸರಿಗೂ ಏನ್ ವ್ಯತ್ಯಾಸ ಅಂತೀನಿ. ಇನ್ನು ಜೈಲಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಬಾರ್ದು ಅಂತ ಜಾಮರ್ ಹಾಕಿರ್ತಾರೆ. ದುಡ್ಡು ಕೊಟ್ರೆ ಜೈಲರು ಜಾಮರ್ನೆ ಜಾಮ್ ಮಾಡ್ತಾರಂತೆ. ಸೂರ್ಯನ್ಗೆ ಟಾರ್ಚು, ಮೋರಿಗೆ ವಾಸನೆ, ಜಾಮರ್ಗೆ ಜಾಮ್. ಈಗ ಫೋಟೋದಿಂದ ಪರಪ್ಪನ ಅಗ್ರಹಾರದ ಅವ್ಯವಹಾರಗಳು ಗೊತ್ತಾಗ್ಬಿಡ್ತು ಅಂತ ಡಿ-ಬಾಸ್ ನ ಬಳ್ಳಾರಿ ಜೈಲ್ಗೆನೋ ಹಾಕ್ಬಿಟ್ರು. ಈಗ ಬಳ್ಳಾರಿ ಜೈಲಿನ ಅವ್ಯವಹಾರಗಳು ಗೊತ್ತಾಗೋದು ಬಾಕಿ ಇದೆ. ಮೊದ್ಲೇ ನಮ್ಮ ಮನೆ ಬರ ಸರಿ ಇಲ್ಲ, ಈ ನಾನನ್ ಮಗ ಬಂದ್ರೆ ಅಷ್ಟೇ. ಅಂದಂಗೆ ಬಳ್ಳಾರಿ ಜೈಲಲ್ಲೂ ಇವೆಲ್ಲ ಕಾಮನ್ ಅಂತ ಅಲ್ಲಿಯ ಎಕ್ಸ್ಕೊಯ್ದಿನೇ ಹೇಳಿದಾನೆ. ಕೇಳಿಸ್ಕೊಂಬನ್ರಪ್ಪ. ಇರುತ್ತೆ, ಮೊಬೈಲ್ಗಳಿರುತ್ತೆ, ಗಾಂಜಾ ಇರುತ್ತೆ, ಅವ್ರಿಗೆ ಏನೇನ್ ಬೇಕು, ಸ್ಮೋಕ್ ಬೇಕಾ, ಹಿಮಾಲ್ ಬೇಕಾ, ಗುಟ್ಕಾ ಬೇಕಾ, ಏನೇನ್ ಬೇಕಾ ಅವೆಲ್ಲ ತಂದ್ಕೊಡ್ತಾರೆ. ಈ ಹುಡುಗ ಹೆಂಗೋ ಧೈರ್ಯ ಮಾಡಿ ಅಲ್ಲಿನ ಅವ್ಯವಹಾರದ ಬಗ್ಗೆ ಮಾತಾಡ್ದ. ಈ ಮೀಡಿಯಾದವರು ಹೋಗಿ SP ಹತ್ರ ಫಿಟ್ಟಿಂಗ್ ಹಾಕ್ಬಿಡೋದೆ. ಇಲ್ಲ, ಅದು ಎಲ್ಲ ಸುಳ್ಳು. ಅದು ಅದ್ರ ಸಾವಿರ ನಿಮ್ಗೆ ಹೇಳಿದ್ದಾರೆ, ಮೀಡಿಯಾ ಮುಂದೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಏನದು ಅಂತ ವಿಚಾರಣೆ ಮಾಡ್ತೀವಿ. ವಿಡಿಯೋ ಕಾಲ್ ಇದೆ, ಗಾಂಜಾ ಇದೆ, ಎಲ್ಲ ಇದೆ ಸರ್. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ. ಇನ್ನು ಇವರೆಲ್ಲ ಎಷ್ಟು ಈಸಿಯಾಗಿ ಒಳಗ್ ಗಾಂಜಾ ಸಿಗ್ತದೆ ಅಂತವ್ರಲ್ಲ, ಆ ಐಟಮ್ ಆಚೆ ಕಡೆನೆ ಸಿಗೋದ್ ಕಷ್ಟ ಅಂತಾರೆ. ಅಂತದ್ರಲ್ಲಿ ಜೈಲಲ್ಲಿ ಇಷ್ಟು ಈಸಿಯಾಗಿ ಸಿಗ್ತಾದೆ ಅಂದ್ರೆ ಇಲ್ಲಿ ಆಚೆ ಕಡೆ ಸೀಸ್ ಮಾಡಿದ ಐಟಮ್ ನ ಒಳಗೆ 2 ಪಟ್ಟು 3 ಪಟ್ಟು ಬೆಲೆಗೆ ಸಪ್ಲೈ ಮಾಡ್ತಾರೋ ಏನೋಪ್ಪ. ಈಗ ಗೊತ್ತಾಯ್ತು. ಬೇಲಿನೇ ಎದ್ದು ಹೊಲ ಮೇಯ್ತು ಅಂತಾರೆ. ಅದಾದ್ರೆ ಪರವಾಗಿಲ್ಲ, ಬೇಲಿನೇ ಎದ್ದು ಹೊಲದೊಳಗ್ ಗಾಂಜಾ ಬೆಳೆದ್ರೆ ಹೆಂಗೆ ಅಂತೀನಿ. ಎಲ್ಲಾ ಕಳ್ಳರು ಒಟ್ಟಿಗೆ ಕೂಡ್ಕೊಂಡಿದ್ದೀರಾ. ಈ ತರ ಪೊಲೀಸರು ಮಾಮ ಕೆಲಸ ಮಾಡ್ಕೊಂಡಿರೋದಕ್ಕೆ ಅಲ್ವೇ ಕೈದಿಗಳಿಗೆ ಕಾನೂನು ಕಾಕಿ ಅಂದ್ರೆ ಜೈಲಿಗೆ ಹಾಕೋದನ್ನ ಶಿಕ್ಷೆ ಅಂತಾರೆ, ಕಾಕಿ ಕಾನೂನಿನ ರಕ್ಷೆ ಅಂತಾರೆ. ಇಲ್ಲಿ ನೋಡಿದ್ರೆ ಶಿಕ್ಷೆನೂ ಇಲ್ಲ, ರಕ್ಷೆನೂ ಇಲ್ಲ. ಭಿಕ್ಷೆ ಇಸ್ಕೊಂಡು ಜೈಲಿನ ನಕ್ಷೆ ಬದಲಾಯಿಸ್ಕೊಂಡು ಕಾಕಿಗಳೇ ಕೈದಿಗಳ ಕೈಯಾಳಾಗಿ ನಿಂತಿರೋದ್ ನಾಚಿಕೆಗೇಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. You